जरा आँख में भरो पानी, जो शहीद हुए हैं उनकी, जरा आँख में भरो पानी. ಮುಕ್ತಿ ಸ್ಯಾಂಡಲ್ವುಡ್ನಲ್ಲಿ ಬರ್ತಿರೋ ಹೊಸ ಸಿನಿಮಾ. ಸೈನಿಕನ ಜೀವನ ಕುರಿತಂತೆ ಚಿತ್ರೀಕರಿಸಿರುವ ಚಿತ್ರ ಇದು. ದೇಶಕ್ಕಾಗಿ ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಸೈನಿಕ ಹನುಮಂತಪ್ಪ ಕೊಪ್ಪದವರ ಜೀವನ ಚರಿತ್ರೆ ಇದು. ಈಗಾಗಲೇ ಒಂದು ಶೆಡ್ಯೂಲ್ನ ಶೂಟಿಂಗ್ ಮುಗಿಸಿರೋ ಚಿತ್ರತಂಡ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಮಾಡೋದ್ರಲ್ಲಿ ಬ್ಯುಸಿಯಾಗಿದೆ. ಸಿಯಾಚಿನ್ನಲ್ಲಿ ಹೋರಾಡಿ ವೀರ ಮರಣವನ್ನಪ್ಪಿದ ಹನುಮಂತಪ್ಪ ಕೊಪ್ಪದ ಜೀವನ ಕುರಿತು ಸಿನಿಮಾ ಮಾಡ್ತಿರೋದು ನಿರ್ದೇಶಕ ಶಂಕರ್. ವೀರ ಯೋಧ ಹನುಮಂತಪ್ಪ ಕೊಪ್ಪದವರ ಜೀವನದಲ್ಲಿ ನಡೆದ ಘಟನಾವಳಿಗಳ ಸುತ್ತ ಈ ಸಿನಿಮಾದ ಕಥೆಯನ್ನ ಹೆಣೆಯಲಾಗಿದೆ. ಹನುಮಂತಪ್ಪ ಕೊಪ್ಪದವರು ಒಂದು ಕಡೆ ಹೇಳಿರೋ ಪ್ರಕಾರ ನಮ್ಮ ದೇಶ ಪ್ರಪಂಚದಲ್ಲಿ ಯಾವ ಸಕಲ ಸವಲತ್ತುಗಳನ್ನು ಕಳ್ಕೊಂಡಂತ ದೇಶ ಅಲ್ಲ. ಇಲ್ಲಿ ಒಂದೇ ಒಂದು ಪೆಟ್ರೋಲ್ ಇರ್ಬೋದು, ಇನ್ನೊಂದು ಕೆಲವೊಂದನ್ನು ಬಿಟ್ರೆ ಎಲ್ಲಾ ಸೋರ್ಸಸ್ ನಮ್ಮ ದೇಶದಲ್ಲಿ ಇದೆ. ಆದ್ರೆ ನಮ್ಮ ದೇಶ ಬಡತನದ ದೇಶವಾಗಿ ಬೆಳೀತಾ ಇದೆ. ಇದಕ್ಕೆ ಕಾರಣ ಏನು ಅನ್ನೋದು, ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನ ಇಲ್ಲಿ ಹೇಳಿ ಹೊರಟಿರ್ತಾರೆ. ಆ ಒಂದು ಎಳೆ ನಿಟ್ಟಿನಲ್ಲಿ ನಾನು ಕಥೆ ಮಾಡಿದ್ದೀನಿ. ಈಗಾಗಲೇ ಬೆಂಗಳೂರು, ರಾಮನಗರ, ಮಾಗಡಿ ಸುತ್ತಮುತ್ತ ಚಿತ್ರೀಕರಣ ನಡೆಸಿರೋ ತಂಡ ಹನುಮಂತಪ್ಪ ಹುಟ್ಟೂರಿನಲ್ಲಿ ಕ್ಲೈಮ್ಯಾಕ್ಸ್ ದೃಶ್ಯದ ಚಿತ್ರೀಕರಣ ಮಾಡ್ತಾ ಇದೆ. ಬೆಟ್ಟದೂರಿನಲ್ಲಿರುವ ಹುತಾತ್ಮ ಯೋಧ ಹನುಮಂತಪ್ಪ ಅವರ ಸ್ಮಾರಕದ ಬಳಿ ಚಿತ್ರೀಕರಣ ನಡೀತಾ ಇದೆ. ಈ ಚಿತ್ರವನ್ನ ನಿರ್ಮಿಸೋಕೆ ಹನುಮಂತಪ್ಪ ಕುಟುಂಬ ಕೂಡ ಒಪ್ಪಿಗೆ ಕೊಟ್ಟಿದ್ದು, ಇದರಿಂದ ಎಲ್ಲರಲ್ಲೂ ದೇಶಭಕ್ತಿ ಮತ್ತಷ್ಟು ಹೆಚ್ಚಾಗಲಿ ಅಂತ ಕುಟುಂಬ ಹೇಳ್ತಾ ಇದೆ. ದೇಶ ಪ್ರೇಮ, ದೇಶಭಕ್ತಿಯನ್ನ ಬಿಂಬಿಸುವ ಈ ಸಿನಿಮಾದ ನಾಯಕನಾಗಿ ನಕುಲ್ ಗೋವಿಂದ್ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ನೋಡಿದ್ಮೇಲೆ ನೀವು ನಮ್ಗೆ ಖಂಡಿತವಾಗ್ಲೂ ಹರಿಸ್ತೀರಿ ಅಂತ ನನಗೆ ದೃಢವಾದ ನಂಬಿಕೆ ಇದೆ. ಇಲ್ಲಿ ಶಂಕರ್ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರೂ ನಾವು ಶ್ರಮ ಪಟ್ಟು ಈ ಸಿನಿಮಾ ಮಾಡಿದೀವಿ. ಮೊದಲನೇದಾಗಿ ಶಂಕರ್ ಸರ್ ನನಗೆ ಈ ಕತೆ ಬಂದು ಹೇಳಿದ್ರು. ನಾನು ಸಿನಿಮಾ ಸುಮಾರು ಮಾಡಿದೆ, ಯಾವುದು ನನಗೆ ಕೈ ಹಿಡಿತಾ ಇಲ್ಲ ಅಂತ ಹೇಳಿಕೊಂಡು ಸುಮ್ಮನೆ ಇದ್ದೆ. ಸರ್ ಬಂದು ಒಂದೇನು ಸಲ ಕತೆ ಕೇಳಿ ದಯವಿಟ್ಟು ಅಂತ ಹೇಳಿ ನನಗೆ ಕತೆ ಹೇಳಿದ್ರು. ನಮ್ಗೆ ತುಂಬಾ ಖುಷಿ ಆಯ್ತು. ಈ ಚಿತ್ರದ ನಾಯಕಿ ಗಾನಶ್ರೀ. BR ಹೇಮಂತ್ ಕುಮಾರ್ ಸಂಗೀತ ಈ ಚಿತ್ರಕ್ಕಿದ್ದು, ಎಲ್ಲರೂ ವಿತೌಟ್ ಮೇಕಪ್ ಇಲ್ಲಿ ಅಭಿನಯ ಮಾಡ್ತಿದ್ದಾರೆ ಅನ್ನೋದು ಈ ಚಿತ್ರದ ವಿಶೇಷ. ಸದ್ಯಕ್ಕೆ ಕೊನೆಯ ಹಂತದ ಶೂಟಿಂಗ್ ಮಾಡ್ತಿರೋ ಟೀಮ್ ಜನವರಿ ಕೊನೆಗೆ ಥಿಯೇಟರ್ಗೆ ಬರುತ್ತೆ. ಕಲ್ಮೇಶ್ ಮಂಡ್ಯಾಳ್, ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.